ಇದು ತಮ್ಮ ಕಡೆ ಅಟೆನ್ಷನನ್ನು ಗಮನವನ್ನು ತಮ್ಮ ಕಡೆ ಸೆಳೆದುಕೊಳ್ಳುವ ಪ್ರಯತ್ನ ಹೊರತಾಗಿ ಗಮನವನ್ನು ಸೆಳೆಯುವ ಕಳ್ಳಾಟ ಹೊರತಾಗಿ ಇದು ಯಾವುದೇ ಕಳ್ಳ ಓಟು ಇತ್ಯಾದಿ ಇಲ್ಲ. ಯಾಕೆಂದರೆ ಅವರೇನು ಶಕುನ ರಾಣಿ ಅಂತನ್ನೋದು ಮಾಡಿದ್ರು, ಅದರಲ್ಲಿ ಏನು ಟಿಕ್ ಮಾಡಿದ್ದಿತ್ತು ಆ ಡಾಕ್ಯುಮೆಂಟು, ಅದು ಪೋಲಿಂಗ್ ಆಫೀಸರ್ ಕೊಟ್ಟದ್ದಲ್ಲ ಅನ್ನೋದು ಕರ್ನಾಟಕ CEO ಅವರು ಅದನ್ನು ಸ್ಪಷ್ಟಪಡಿಸಿದ್ದಾರೆ. ಹಾಗಾಗಿ ದೇಶದ ಜನರಿಗೆ ರಾಹುಲ್ ಗಾಂಧಿ ಸುಳ್ಳನ್ನು ಹೇಳಿದ್ದಾರೆ. ರಾಹುಲ್ ಗಾಂಧಿ ಹ್ಯಾಸ್ ಲೈಡ್. ಕರ್ನಾಟಕದಲ್ಲಿ 27 ಅಕ್ಟೋಬರ್ಗೆ ವೋಟರ್ ಲಿಸ್ಟನ್ನು ಕೊಟ್ಟರು. ಡ್ರಾಫ್ಟ್ ವೋಟರ್ ಲಿಸ್ಟನ್ನು ಎಲ್ಲ ಪಾರ್ಟಿ ಕೊಟ್ಟಿದ್ದಾರೆ, ಅವರೆಲ್ಲ ಸ್ವೀಕಾರ ಮಾಡಿದ್ದಾರೆ. ಅದಾದ ನಂತರ ಫೈನಲ್ ಡ್ರಾಫ್ಟನ್ನು ಜನವರಿ ಕೊಟ್ಟಿದ್ದಾರೆ. ಮಾರ್ಚದಲ್ಲಿ ಚುನಾವಣೆಗಳಾಗಿದ್ದಾವೆ. ಆದರೆ ಯಾವುದೇ ಸಂಗತಿಯನ್ನು ನೋಡಿ ಯಾರೂ ಇದರ ಬಗ್ಗೆ ಕೌಂಟರ್ ಕ್ಲೇಮನ್ನು ಕೊಟ್ಟಿಲ್ಲ. ಯಾವುದೇ ಅಬ್ಜೆಕ್ಷನನ್ನು ಅವರು ನಮ್ಮದು ಇಂಥದ್ದು ಸಮಸ್ಯೆ ಇದೆ ಅನ್ನುವಂಥ ಸಂಗತಿಯನ್ನು ಅಹವಾಲುಗಳನ್ನು ಕೊಟ್ಟಿಲ್ಲ. 9 ಲಕ್ಷ ಅಹವಾಲುಗಳು ಕರ್ನಾಟಕದಲ್ಲಿ ಬಂದಿದ್ದು, ಆದರೆ ಒಂದನ್ನು ಕೂಡ ಕಾಂಗ್ರೆಸ್ ಪಾರ್ಟಿದಿರಲಿಲ್ಲ. ಸರ್ಕಾರ ಅವ್ರದ್ದೇ ಇದ್ದು. 35ರ ನಂಬರ್ ಬಗ್ಗೆ ಅವರು ಭಾಳ ಹೇಳಿದರು. ಆ 35 ನಂಬರ್ ಬಗ್ಗೆ ಎಲ್ಲರಿಗೂ ಗೊತ್ತಾಗಿದೆ. 35 ರೂಮ್ಗಳಿದ್ದಾವೆ ಅಲ್ಲಿ, ಒಂದೇ ಸರ್ವೆ ನಂಬರ್. ಹಾಗಾಗಿ ಅಲ್ಲಿ 35 ರೂಮ್ನಲ್ಲಿ 80 ಜನ ಇರುವಂಥ ಸಾಧ್ಯತೆ ಇರ್ಬೋದು. ಅವರೆಲ್ಲರೂ ಓಟ್ ಹಾಕಿದ್ದಾರೆ ಅಲ್ಲಿ, ಅವ್ರಿಗೆ ಇನ್ನೂ ಗೊತ್ತಾಗಿದೆ. ಹಾಗೆ ಕಾಂಗ್ರೆಸ್ಸು ಸುಳ್ಳು ಹೇಳ್ತಾ ಇದೆ ಮತ್ತು ಒಬ್ಬ ST ನಾಯಕನಿಗೆ ಆತ್ಮವಿಮರ್ಶೆ ಮಾಡಿಕೊಳ್ಳಿಕ್ಕೆ ಕರೆ ಕೊಟ್ಟಿದ್ದಕ್ಕೆ 72 ವರ್ಷದ 73 ವರ್ಷ ಒಬ್ಬ ST ನಾಯಕನಿಗೆ ಕತ್ತನ್ನು ಹಿಡಿದು ಹೊರದಬ್ಬಲಾಗಿದೆ. ಇದು ಅತ್ಯಂತ ಖಂಡನೀಯ.